ಬಿಜೆಪಿ ಹೈಕಮಾಂಡ್ ಅಂತೂ ಇಂತೂ ಸುದೀರ್ಘ ಬಂಡಾಯಕ್ಕೆ ಒಂದು ಸರ್ಜರಿ ಮಾಡುವಂತಹ ಸಾಹಸಕ್ಕೆ ನಿನ್ನೆ ಮುಂದಾಯಿತು. ಅದರ ಭಾಗವೇ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿತು. 6 ವರ್ಷಗಳ ಕಾಲ ಯತ್ನಾಳ್ರನ್ನಂತೂ ಪಕ್ಷದಿಂದ ಕಿಕ್ಔಟ್ ಮಾಡಲಾಗಿದೆ. ಉಳಿದವರದು ಕತೆ ಏನು? ಯಾಕಂದ್ರೆ ಆ ಒಂದು ಬಣ ಫಾರ್ಮ್ ಆಗಿತ್ತಲ್ಲ, ಆ ಬಣದಲ್ಲಿ ಗುರುತಿಸ್ಕೊಳ್ತಾ ಇದ್ದವರು ಬಹಳಷ್ಟು ರೋಷಾವೇಶವಾಗಿ ಮಾತಾಡ್ತಾ ಇದ್ರು. ಆಮೇಲೆ ಈ ಬಣ ಬಡಿದಾಟ ವಿಪರೀತ ಹಂತಕ್ಕೆ ಹೋಗೋದಕ್ಕೂ ಕೂಡ ಅವರೇ ಕಾರಣರಾಗಿದ್ರು. ಸೊ ಉಳಿದವರ ಕತೆ ಏನು ಅನ್ನುವಂತಹ ಪ್ರಶ್ನೆ ಮತ್ತು ಯತ್ನಾಳ್ರವರ ಮುಂದಿನ ಹಾದಿ, ರಾಜ್ಯ ಬಿಜೆಪಿಯ ಮಟ್ಟಿಗೆ ಸರ್ಜರಿ ಯಾವ ಹಂತದಲ್ಲಿ ಇನ್ ಆಗುತ್ತೆ, ಎಲ್ಲದರ ಬಗ್ಗೆ ಒಂದೊಂದೇ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಸದ್ಯಕ್ಕೀಗ ನಾಯಕತ್ವದ ವಿರುದ್ಧ ನಿರಂತರ ಟೀಕೆ, ಯತ್ನಾಳ್ರನ್ನ ಆಚೆ ದಬ್ಬಲಾಗಿದೆ. ಯಾರು ನೆಕ್ಸ್ಟ್ ಟಾರ್ಗೆಟ್? ಉರುಳಿದ್ಯಾ ಮತ್ತೆ 2 ವಿಕೆಟ್? ಭಿನ್ನಮತೀಯರ ವಿರುದ್ಧ ಹೈಕಮಾಂಡ್ ದಂಡಂ ದಶಗುಣಂ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ. ಪ್ರಮುಖವಾಗಿ ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಮೇಲೂ ಕೂಡ ಉಚ್ಚಾಟನೆಯ ತೂಗುಗತ್ತಿ ನೇತಾಡ್ತಾ ಇದೆ. ರೇಣುಕಾಚಾರ್ಯ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಬಿ.ಪಿ. ಹರೀಶ್ ಕತೆ ಏನು? ಹೊಸದಾಗಿ ಶೋಕಾಸ್ ನೋಟಿಸ್ ಅನ್ನ 5 ಜನರಿಗೆ 72 ಗಂಟೆಗಳ ಒಳಗಾಗಿ ನೀವು ನಮಗೆ ಉತ್ತರ ಕೊಡಬೇಕು ಅಂತ ಮೊನ್ನೆ ಕೊಟ್ಟಿದ್ರಲ್ಲ. ಸೊ ಅದರಲ್ಲಿ ಇನ್ಯಾರಿಗೆ ಭೀತಿ ಕಾಡ್ತಾ ಇದೆ ಅನ್ನುವಂತಹ ಪ್ರಶ್ನೆ ಇದೆ. ಈ 5 ಜನರ ಪೈಕಿ ಇನ್ಯಾರ ಮೇಲಾದರೂ ಆಕ್ಷನ್ ಆಗುತ್ತಾ ಅನ್ನುವಂತಹ ಕುತೂಹಲ. ಎಸ್.ಟಿ. ಸೋಮಶೇಖರ್ ಮತ್ತೆ ಶಿವರಾಮ್ ಹೆಬ್ಬಾರ್ ಬಿಟ್ಬಿಡಿ, ಅವರು ಪಕ್ಷದಿಂದ 1 ಕಾಲಲ್ಲ 2 ಕಾಲು ಆಚೆ ಇಟ್ಬಿಟ್ಟಿದ್ದಾರೆ. ಆತ್ಮ ಕಾಂಗ್ರೆಸ್ನಲ್ಲಿದೆ, ದೇಹ ಮಾತ್ರ ಬಿಜೆಪಿಯಲ್ಲಿದೆ ಅಂತ ಇದ್ದಾರೆ ಅವರು. ಸೊ ಅವ್ರನ್ನ ಆಚೆ ಕುತ್ತಿಗೆ ಹಿಡಿದು ದಪ್ತಾರ ಅನ್ನೋದು ಪ್ರಶ್ನೆಯಾಗಿ ಉಳಿತಾ ಇದೆ. ಹಾಗೂ ಉಳಿದವರು ಈ ಯತ್ನಾಳ್ ಅವರ ಜೊತೆಗೆ ಸಭೆ ಸೇರೋದು, ರಹಸ್ಯ ಮೀಟಿಂಗ್ ಮಾಡೋದು ಎಲ್ಲ ಮಾಡ್ತಾ ಇದ್ರಲ್ಲ, ಮುಂಚೂಣಿಯಲ್ಲಿ ಇರ್ತಾ ಇದ್ರಲ್ಲ, ಆಮೇಲೆ ಇದಕ್ಕೆಲ್ಲ ಫಂಡಿಂಗ್ ಆಗ್ತಾ ಇತ್ತು, ಹೋಟೆಲ್ ವ್ಯವಸ್ಥೆ ಎಲ್ಲ ಆಗ್ತಾ ಇತ್ತಲ್ಲ, ಅವ್ರದ್ದೆಲ್ಲ ಕತೆ ಏನು? ಹಾಗೆ ಬಿ ಜೆ ಪಿಯಲ್ಲಿ ಬಣ ಬಡಿದಾಟ ನಿಂತೇ ಹೋಗುತ್ತಾ? ಈಗ ಒಬ್ಬರ ಮೇಲೆ ಕ್ರಮ ತಗೊಂಡ್ರೆ ಉಳಿದವರು ಸೈಲೆಂಟ್ ಆಗ್ತಾರೆ ಅನ್ನುವಂತಹ ಅಸ್ತ್ರಕ್ಕೆ ಸದ್ಯಕ್ಕೆ ಬಿ ಜೆ ಪಿ ಹೈಕಮಾಂಡ್ ಮುಂದಾದಂಗೆ ಕಾಣಿಸ್ತಾ ಇದೆ. ಅದು ಕಂಟಿನ್ಯೂ ಆಗುತ್ತಾ? ಮತ್ತು ಒಂದು ಕ್ಲಿಯರ್ ಮೆಸೇಜನ್ನು ಬಿ ಜೆ ಪಿ ಹೈಕಮಾಂಡ್ ಕೊಟ್ಬಿಟ್ಟಿದೆ. ಎಷ್ಟೇ ದೊಡ್ಡ ಪ್ರಭಾವಿ ನಾಯಕ ಆದರೂ ಸರಿ, ಎಷ್ಟೇ ದೊಡ್ಡ ಸಮುದಾಯದಿಂದ ಬಂದರೂ ಸರಿ, ನಾಲಿಗೆ ಮೇಲೆ ಕಂಟ್ರೋಲ್ ಇಲ್ಲ ಅಂದರೆ ಇದೇ ಸ್ಥಿತಿ ನಿಮಗೆ ಅನ್ನೋ ಮೆಸೇಜನ್ನು ಕೊಟ್ಟಿದೆ. ಆ ಮೆಸೇಜು ಉಳಿದವರ ವಿಚಾರದಲ್ಲಿ ಕೂಡ ಹಾಗೆ ಆಗುತ್ತಾ ಅನ್ನೋದು ಕುತೂಹಲ. ಎಷ್ಟು ಜನ ಸೇರ್ತಾ ಇದ್ರು, ಯಾರ್ಯಾರೆಲ್ಲ ಇದ್ರು ಅನ್ನೋದನ್ನು ನಾವೇನು ಬಿಡಿಸಿ ಹೇಳಬೇಕಾಗಿಲ್ಲ. ಬಟ್ ಈ 5 ಜನ ಇದ್ರಲ್ಲ, ಈಗ ನಾವು ಹೇಳ್ತಾ ಇದ್ವಿ, ಒಂದು ಎಸ್.ಟಿ. ಸೋಮಶೇಖರ್ ಇರ್ಬೋದು, ಅಥವಾ ಈ ಕಡೆಗೆ ಶಿವರಾಮ್ ಹೆಬ್ಬಾರ್ ಇರ್ಬೋದು, ಇವರಿಬ್ಬರು ಕೂಡ ಈ ವೋಟಿಂಗಿಂದ ಹಿಡಿದು, ರಾಜ್ಯಸಭೆಯ ವೋಟಿಂಗಿಂದ ಹಿಡಿದು ಎಲ್ಲದರಲ್ಲೂ ಕೂಡ ಪಕ್ಷಕ್ಕೆ ವಿರುದ್ಧವಾಗಿ ನಡೆದುಕೊಂಡು ಬರ್ತಾ ಇರೋರು, ಪಕ್ಷದಲ್ಲಿ ಇದ್ದೂ ಇಲ್ಲದಂತೆ ಇರೋರು. ಹೀಗಾಗಿ ಇವ್ರದ್ದು ಕತೆ ಏನು? ಯಶವಂತಪುರದ ಶಾಸಕ, ಕಾಂಗ್ರೆಸ್ ಜೊತೆಗೆ ನಿರಂತರ ಸಂಪರ್ಕ. ನಾನಾಗಲೇ ಹೇಳಿದ್ನಲ್ಲ, ದೇಹ ಮಾತ್ರ ಬಿ ಜೆ ಪಿಯಲ್ಲಿದೆ, ಆತ್ಮ ಕಾಂಗ್ರೆಸ್ ಜೊತೆಗಿದೆ. ಸೊ ಎಸ್.ಟಿ. ಸೋಮಶೇಖರ್ ಅವ್ರಿಗೂ ಕೂಡ ನಡಿಯಪ್ಪ ನೀನು ಟೈಮ್ ಬಂತು ಅಂತ ಏನಾದರೂ ಹೇಳ್ತಾರಾ ಬಿ ಜೆ ಪಿಯ ಹೈಕಮಾಂಡ್ ಅನ್ನೋದು ಒಂದು ಪ್ರಶ್ನೆ. ಎರಡನೇದು, ಎಸ್.ಟಿ. ಸೋಮಶೇಖರ್ನ ನಂತರ ಇರುವಂತಹ ಹೆಸರು ಶಿವರಾಮ್ ಹೆಬ್ಬಾರ್, ಯಲ್ಲಾಪುರದ ಶಾಸಕರು. ಇವರು ಕೂಡ ಅಷ್ಟೇ, ನಾನು ಆಗಲೇ ಹೇಳ್ತಾ ಇದ್ನಲ್ಲ, ಈ ಪರಿಷತ್ ವೋಟಿಂಗ್ ಇರ್ಬೋದು ಅಥವಾ ರಾಜ್ಯಸಭೆ ವೋಟಿಂಗ್ ಇರ್ಬೋದು, ಎಲ್ಲದಕ್ಕೂ ಕೂಡ ಇವರು ಬಿ ಜೆ ಪಿಯವರ, ಕಾಂಗ್ರೆಸ್ನವರ ಅನ್ನೋಷ್ಟರ ಮಟ್ಟಿಗೆ ಅವ್ರು ನಡ್ಕೊಳ್ತಾ ಇದ್ರು. ಸೊ ಶಿವರಾಮ್ ಹೆಬ್ಬಾರ್ನನ್ನು ಕೂಡ ಪಕ್ಷದಿಂದ ಆಚೆ ಹಾಕಲಾಗುತ್ತಾ, ಗೇಟ್ ಪಾಸ್ ಕೊಡ್ತಾರಾ ಅಂತ. ಬಿ.ಪಿ. ಹರೀಶ್ ಅವರ ವಿಚಾರದಲ್ಲಿ ಏನು ಮಾಡ್ತಾರೆ? ತುಂಬ ವೋಕಲ್ ಆಗಿ ಮೌತ್ ಪೀಸ್ ರೀತಿ, ಯತ್ನಾಳ್ ಬಣದ ಮೌತ್ ಪೀಸ್ ರೀತಿ ಇವ್ರು ಇರ್ತಾ ಇದ್ರು. ಬಟ್ ಇವ್ರ ವಿಚಾರದಲ್ಲಿ ಒಂದು ವಿಚಾರ ಹೇಳಲೇಬೇಕು ನಾವು, ಇವರು ಪಕ್ಷದ ನಿಷ್ಠರು, ಪಕ್ಷನಿಷ್ಠ ಸದಸ್ಯರ ಪೈಕಿ ಇವ್ರು ಕಾಣಿಸ್ಕೊಳ್ತಾ ಇದ್ರು. ಇತ್ತೀಚೆಗೆ ಇವರು ಯತ್ನಾಳ್ ಬಣವನ್ನು ಸೇರಿದ್ದು. ಸೊ ಇವ್ರಿಗೇನಾದರೂ ಜಸ್ಟ್ ವಾರ್ನ್ ಮಾಡಿಬಿಟ್ಟು ಸುಮ್ಮನೆ ಆಗ್ತಾರಾ, ಅಥವಾ ಇವರಿಗೂ ಯತ್ನಾಳ್ದೇ ದಾರಿಯನ್ನು ತೋರಿಸಲಾಗತ್ತಾ? ಏನು ಮಾಡ್ತಾರೆ ಅನ್ನೋದು ಕುತೂಹಲ. ರೇಣುಕಾಚಾರ್ಯ ಇವರು ಬಿ.ವೈ. ವಿಜಯೇಂದ್ರದ ಮೌತ್ ಪೀಸಾಗಿ ಕೆಲಸ ಮಾಡ್ತಾಯಿದ್ರು. ಇವರು ಏನು ಕಡಿಮೆ ಇರಲಿಲ್ಲ, ಸಮಾವೇಶಗಳನ್ನು ನಡೆಸೋದಿರ್ಬೋದು, ಸಮುದಾಯದ ನಾಯಕರನ್ನ ಒಟ್ಟುಗೂಡಿಸೋದಿರ್ಬೋದು, ಆಮೇಲೆ ಯತ್ನಾಳ್ಗೆ ವಾಚಾಮಗೋಚರವಾಗಿ ಬೈಯೋದಿರ್ಬೋದು, ಅದರಲ್ಲೆಲ್ಲ ಮುಂಚೂಣಿಯಲ್ಲಿದ್ದರು. ಇವ್ರಿಗೂ ನೋಟಿಸ್ ಸರ್ವ್ ಆಗಿದೆ. ಬಟ್ ಇವ್ರದ್ದು ಒಂದು ಅಡ್ವಾಂಟೇಜ್ ಇದೆ, ಅವ್ರು ಯಡಿಯೂರಪ್ಪ ಆಪ್ತರು. ಯಡಿಯೂರಪ್ಪ ಕೈ ಕಟ್ಟು ಬಾಯಿ ಮುಚ್ಚು ಅಂದರೆ ಮುಚ್ತಾರೆ ಬಾಯಿನ. ಸೊ ಅವ್ರ ವಿಚಾರದಲ್ಲಿ ಏನಾಗುತ್ತೆ ಕುತೂಹಲ. ಮತ್ತೊಬ್ಬ ನಾಯಕ, ಇವರು ಅಷ್ಟೇ ಯಡಿಯೂರಪ್ಪ ಅವರ ಅತ್ಯಾಪ್ತರು, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಮಾಜಿ ಸಚಿವರು. ಇವ್ರಿಗೂ ಕೂಡ ಶೋಕಾಸ್ ನೋಟಿಸ್ ಸರ್ವ್ ಆಗಿದೆ. ಕಾರಣ, ಹೈಕಮಾಂಡ್ನ ಆದೇಶ ಇದ್ದರೂ ಕೂಡ ಸಭೆಗಳನ್ನು ಸೇರಿಸುವಲ್ಲಿ ಇವರದ್ದು ಪ್ರಮುಖ ಪಾತ್ರ ಇತ್ತು. ಸೊ ಇವರಿಗೂ ಕೂಡ ಗೇಟ್ ಪಾಸ್, ದಾರಿ ಇದಿದೆ, ನಿಮ್ಮ ದಾರಿ ನಿಮಗೆ, ಇನ್ಮೇಲೆ ಜಗನ್ನಾಥ ಭವನದ ಕಡೆಗೆ ಬರಕ್ಕೆ ಹೋಗಬೇಡಿ ಅಂತ ಏನಾದರೂ ಹೇಳ್ತಾರಾ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಏನೇ ಆಗಲಿ, ಇವ್ರು ಇಷ್ಟು ಜನದಲ್ಲಿ ಯಾರಿಗೆ ಏನೇ ಕ್ರಮಗಳನ್ನು ಕೈಗೊಂಡ್ರು, ಯತ್ನಾಳ್ ಮಾಡಿದಂತಹ ಸಾಧನೆ ಇವ್ರು ಯಾರೂ ಮಾಡೋಕ್ಕಾಗಲ್ಲ. ಒಂದು ಪಾರ್ಟಿಯಿಂದ 3 ಸಲ ಹ್ಯಾಟ್ರಿಕ್ ಸಾಧನೆ, ಉಚ್ಚಾಟನೆ ಅನ್ನುವಂತಹ ಅಸ್ತ್ರ,
ಸೊ ಇದೆಲ್ಲ ಯತ್ನಾಳ್ ಅವರ ರೆಕಾರ್ಡು ಸದ್ಯಕ್ಕೆ. ಅವ್ರ ಹಾದಿಯಲ್ಲಿ ಅವರ ಫಾಲೋವರ್ಸ್ ಕೂಡ ಇರ್ತಾರಾ ಅಥವಾ ಅದು ಲೀಡರ್ಲೆಸ್ ಹೋರಾಟ ಆಗಿ ಬಿದ್ದು ಹೋಗುತ್ತಾ, ಬಣ ಬಡಿದಾಟಕ್ಕೆ ಕಂಪ್ಲೀಟ್ ಆಗಿ ಫುಲ್ ಸ್ಟಾಪ್ ಬೀಳುತ್ತಾ ನೋಡಬೇಕು. ಅವರಿಗೆ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು ನಾನು ಬೆಂಗಳೂರಿಗೆ ಬಂದ ಗಳಿಗೆಯಲ್ಲಿ ಗೊತ್ತಾಯಿತು. ನಂತರ ಯತ್ನಾಳ್ ಅವರ ಸಂಪರ್ಕಕ್ಕೆ ನಾನು ಪ್ರಯತ್ನ ಮಾಡಿದೆ. ಅವರು ದೆಹಲಿಯಿಂದ ವಿಮಾನದ ಮೂಲಕ ಬರ್ತಾ ಇರೋ ಕಾರಣ ಏನೋ ಅವ್ರು ನನಗೆ ಫೋನಲ್ಲಿ ಸಿಗಲಿಲ್ಲ. ನಾವು ಅವರು ಬಂದ ನಂತರ ನಾವೆಲ್ಲ ಕೂತು ಮುಂದಿನ ಏನು ಮಾಡಬೇಕು, ಹೈಕಮಾಂಡ್ಗೆ ಯಾವ ರೀತಿ ಸಮಜಾಯಿಸ್ಕೊಡ್ಬೇಕು. ಏಕೆಂದರೆ ಇವಾಗ ನಿನ್ನೆ ನನಗೂ ಕೂಡ 72 ಗಂಟೆ ಒಳಗೆ ಶೋಕಾಸ್ ನೋಟಿಸ್ ಮಾಡಿ ಅದಕ್ಕೆ ಉತ್ತರ ಕೇಳಿದ್ದಾರೆ. ಅದಕ್ಕೂ ಕೂಡ ಉತ್ತರವನ್ನು ನಾವು ಕೊಡಬೇಕು. ಕಾದು ನೋಡ್ತೀವಿ. ಯತ್ನಾಳ್ ಅವ್ರು ಸಿಕ್ಕ ನಂತರ ಮುಂದಿನ ವಿಚಾರವನ್ನು ನಾನು ನೋಡಿ. ಇದರೊಳಗೆ ನಮ್ಮ ಪಕ್ಷದ ಹೈಕಮಾಂಡ್ ಭಾಳಷ್ಟು ಬುದ್ಧಿವಂತಿಕೆ ನಡೆಸ್ತಕ್ಕಂಥದ್ದಿದೆ. ಅವ್ರಿಗೆ ಜಯ ಅಂತ ಯಾಕೆ ಭಾವಿಸ್ತೀರಿ? ನಾವು ಆಗ ಭಾವಿಸಲ್ಲ. ಯಾರು ಪಕ್ಷದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಾರೋ ಅವ್ರಿಗೆಲ್ಲ ಮುಂದಿನ ದಿನದಲ್ಲಿ ಶಿಕ್ಷೆ ಕೊಡ್ಬೋದು ಅಂತಕ್ಕಂಥ ಓಪ್ಸ್ ನಮಗಿದೆ. ಯಾಕೆಂದರೆ ನಾವಂತೂ ಪಕ್ಷಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ. ನಮಗೆ ಆ ಒಂದು ವಿಶ್ವಾಸ ಇದೆ. ನೋಡೋಣ, ಕಾದು ನೋಡೋಣ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಸೂದ್. ಯತ್ನಾಳ್ ಅವರದ್ದು ಸುದೀರ್ಘ ಬಂಡಾಯ. ಈಗ ನಾವು 5 ಜನರ ಹೆಸರು ಏನು ಹೇಳ್ತಾ ಇದ್ವಿ, ಇವರು 3-4 ವರ್ಷಗಳಿಂದ ಇವ್ರದ್ದು ನಡೆ ವಿಭಿನ್ನವಾಗಿದ್ದು. ಬಟ್ ಯತ್ನಾಳ್ ಅವ್ರ ಕೇಸ್ ಹಂಗಲ್ಲ. ಯತ್ನಾಳ್ ಅವರದ್ದು ಆಲ್ಮೋಸ್ಟ್ ಒಂದು 10-15 ವರ್ಷದಿಂದ ಕೂಡ ಹೋಗ್ತಾರೆ ಬರ್ತಾರೆ ಮತ್ತು ಅದೇ ಕೆಲಸಗಳನ್ನು ಮಾಡ್ತಾ ಇದ್ರು. ಸೊ ಇವ್ರದ್ದು 5 ಜನರಲ್ಲಿ ಯಾರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತಹ ಸಾಧ್ಯತೆ ಇದೆ ಅಥವಾ ಇದು ಕೇವಲ ವಾರ್ನಿಂಗ್ಗೆ ಮಾತ್ರ ಸೀಮಿತ ಆಗತ್ತಾ? ಹೇಗೆ ನೋಡ್ತಾ ಇದೆ ಹೈಕಮಾಂಡ್ ಸದ್ಯಕ್ಕೆ ಈ 5 ವಿಚಾರದಲ್ಲಿ ಅಂತ? ಅಂತ ಹೈಕಮಾಂಡ್ ಅವರು ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡದೇ ಇದ್ದಿದ್ದಲ್ಲಿ ಈ 5 ಏನು ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಅದು ಕೂಡ ವಾರ್ನಿಂಗ್ ಅಷ್ಟೇ ಸೀಮಿತ ಆಗಬಹುದು ಅನ್ನುವಂಥ ಲೆಕ್ಕಾಚಾರ ಹಾಕ್ಬೋದಿತ್ತು. ಆದರೆ ಏಕಾಏಕಿ ನಿನ್ನೆ ನಿರೀಕ್ಷಿತ ಇದ್ರೂ ಕೂಡ ದಿಢೀರ್ನೆ ಒಂದು ತೀರ್ಮಾನ ತೆಗೆದುಕೊಂಡು ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಲಾಗಿದೆ 6 ವರ್ಷಗಳ ಕಾಲ. ಹಾಗಾಗಿ ಅದಕ್ಕೂ ಮುನ್ನ 2 ದಿನಗಳ ಹಿಂದೆ ಆ ಶೋಕಾಸ್ ನೋಟಿಸ್ ಏನು ಪಡ್ಕೊಂಡಿದ್ರು 5 ನಾಯಕರು, ಯತ್ನಾಳ್ ಬಣದ ನಾಯಕರು ಮತ್ತು ವಿಜೇಂದ್ರ ಬಣದ 2 ಮಾಜಿ ಸಚಿವರು ಮತ್ತು ಅವರಿಬ್ಬರು ಕಾಂಗ್ರೆಸ್ ಕಡೆ ವಾಲ್ತಾ ಇರುವಂತಹ 2 ಶಾಸಕರು, ಅವ್ರಿಗೆ ಒಂದು ರೀತಿಯಲ್ಲಿ ಈಗ ದಿಗಿಲು ಆತಂಕ ತಳಮಳ ಶುರುವಾಗಿದೆ. ಅವರೇನು ಅಂದ್ಕೊಂಡಿದ್ರು, ನಮ್ಗೆ ಇದೊಂದು ರೀತಿ ಸುಸಂದರ್ಭ, ಹೈಕಮಾಂಡ್ ಜೊತೆ ನಾವೇನೆಲ್ಲ ಆಗ್ತಾ ಇದೆ ಇಲ್ಲಿ ರಾಜ್ಯದಲ್ಲಿ ಎಲ್ಲವನ್ನು ಕೂಡ ಶೋಕಾಸ್ ನೋಟಿಸಲ್ಲಿ ಉತ್ತರ ಹೇಳ್ಕೋಬೋದು ಅನ್ನುವಂಥ ಭಾವನೆಯಲ್ಲಿದ್ದರು. ಆದರೆ ದಿಢೀರ್ನೆ ನಿನ್ನೆ ಸಂಜೆ ಯತ್ನಾಳ್ ಉಚ್ಚಾಟನೆ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಈಗ ಯಾವ ರೀತಿ ಉತ್ತರ ಕೊಡಬೇಕು ಅನ್ನುವಂಥದ್ದು, ಜೊತೆಗೆ ನಮ್ಮ ವಿಚಾರದಲ್ಲಿ ಹೈಕಮಾಂಡ್ ಏನಾದರೂ ತೀರ್ಮಾನ ತೆಗೆದುಕೊಳ್ಳುತ್ತಾ ಅನ್ನುವಂಥ ಆತಂಕ ಅವರಲ್ಲೂ ಕೂಡ ಮನೆ ಮಾಡಿದೆ. ಈಗ ಸದ್ಯ ನಡೀತಾ ಇರುವಂಥ ಚರ್ಚೆಗಳ ಪ್ರಕಾರ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಏನಿದ್ದಾರೆ ಅವ್ರ ವಿಚಾರದಲ್ಲಿ ಈಗಾಗಲೇ ರಾಜ್ಯ ಕೋರ್ ಕಮಿಟಿ ಅವ್ರ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಳಲೇಬೇಕು ಅನ್ನುವಂತಹ ಖಡಕ್ಕಾದಂತಹ ಶಿಫಾರಸನ್ನು ಕಳಿಸಿದೆ. ಇತ್ತೀಚೆಗೆ ನಡೆದಂತಹ ಅಧಿವೇಶನದಲ್ಲೂ ಕೂಡ ಅವರು ಕೂಡ ಅಸಹಕಾರ ವ್ಯಕ್ತಪಡಿಸಿದ್ರು. ಇನ್ನೊಂದು ವರದಿ ಕೂಡ ಅವರ ವಿರುದ್ಧವಾಗಿ ಶಿಫಾರಸನ್ನು ರಾಜ್ಯದಿಂದ ಕಳಿಸಲಾಗಿದೆ. ಹಾಗಾಗಿ ಅವ್ರ ವಿರುದ್ಧ ಬಹುತೇಕ ಅವ್ರ ವಿರುದ್ಧನೂ ಕೂಡ ಉಚ್ಚಾಟನೆ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ ನಡೀತಾ ಇದೆ. ನಾಳೆ ಉತ್ತರ ಕೊಡೋದಕ್ಕೆ ಕೊನೆ ದಿನ. ಉತ್ತರ ಬಂದ ನಂತರ ಕೇಂದ್ರೀಯ ಶಿಸ್ತು ಸಮಿತಿ ಅವ್ರೇನು ಉತ್ತರ ಕೊಡ್ತಾರೆ ಅದನ್ನು ನೋಡಿಕೊಂಡು ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರುತ್ತೆ ಅಂತ ಕೂಡ ಹೇಳಲಾಗ್ತಿದೆ. ಬಹುತೇಕ ಈ 2 ಶಾಸಕರನ್ನು ಕೂಡ ಉಚ್ಚಾಟನೆ ಅಥವಾ ಬೇರೆ ಏನಾದರೂ ಶಿಸ್ತು ಕ್ರಮ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿದೆ. ಇನ್ನು ಯತ್ನಾಳ್ ಉಚ್ಚಾಟನೆ ಆಗಿರೋ ಹಿನ್ನೆಲೆಯಲ್ಲಿ ಬಿ ಪಿ ಹರೀಶ್ ಉಚ್ಚಾಟನೆ ಬಹುತೇಕ ಸಾಧ್ಯತೆ ಕಡಿಮೆ. ಇತ್ತ ವಿಜೇಂದ್ರ ಬಣದವ್ರಿಗೂ ಕೂಡ ಒಬ್ಬರನ್ನ ಉಚ್ಚಾಟನೆ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರ ಮಾಡ್ತಾರೆ ಅನ್ನುವಂಥ ಲೆಕ್ಕಾಚಾರ ಪಕ್ಷದಲ್ಲಿ ನಡೀತಾ ಇದೆ. ಯಾಕೆಂದ್ರೆ ಸಮಬಲದ ಒಂದು ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡಬೇಕಲ್ಲ ಹೈಕಮಾಂಡ್. ಹಾಗಾಗಿ ಯಾರೇ ಶಿಸ್ತು ಕ್ರಮ ಉಲ್ಲಂಘನೆ ಮಾಡಿದ್ರು ಕೂಡ, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರು ಕೂಡ ನಾವು ಸಹಿಸಲ್ಲ ಅನ್ನುವಂಥ ಸಂದೇಶ ರವಾನೆ ಮಾಡಬೇಕಾಗುತ್ತೆ. ಯತ್ನಾಳ್ ಉಚ್ಚಾಟನೆ ಬೆನ್ನಲ್ಲೇ ಈಗ ವಿಜೇಂದ್ರ ಬಣದವರಿಗೂ ಕೂಡ ಒಂದು ರೀತಿಯಲ್ಲಿ ಆತಂಕ ಮನೆ ಮಾಡಿದೆ. ಬಹುತೇಕ ರೇಣುಕಾಚಾರ್ಯ ಅವರ ಮೇಲೆ ಕ್ರಮ ಆಗುತ್ತೆ ಅನ್ನುವಂಥ ಚರ್ಚೆಗಳು ಯತ್ನಾಳ್ ಬಣದವರಿಂದ ನಡೀತಾ ಇದೆ. ಹಾಗಾಗಿ ಹೈಕಮಾಂಡ್ ಏನು ಮಾಡುತ್ತೆ ಕಾದು ನೋಡಬೇಕು. ಒಟ್ಟಾರೆಯಾಗಿ 5 ಏನು ಶೋಕಾಸ್ ನೋಟಿಸ್ ಕೊಟ್ಟಿದೆ, ಈ ಪೈಕಿ ಇನ್ನು 3 ಶಿಸ್ತು ಕ್ರಮ ಕಾದಿದೆ. ಸರಿ ಮಸೂದ್, ವಾಪಸ್ ಬರ್ತೀನಿ.